ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಣ್ಣೆ ಬದನೆಕಾಯಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾರ್ಮಲಾಗಿ ಎಣ್ಣೆ ಬದನೆಕಾಯಿ ಮಾಡಬೇಕಾದ್ರೆ ಒಳಗಡೆ ಸ್ಟಫಿಂಗ್ ಮಾಡಿ ಮಾಡ್ತಾರೆ. ಇದನ್ನು ನಾನು ಹಾಗೆ ಮಾಡಿ ತೋರಿಸ್ತಿದ್ದೀನಿ. ಈಗೂ ಕೂಡ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಮೊದಲಿಗೆ ಈ ಥರ ಗುಂಡು ಬದನೆಕಾಯಿನ ತೊಗೊಳ್ಳಿ. ಅದನ್ನು ಈ ಥರ 4 ಭಾಗ ಕಟ್ ಮಾಡ್ಕೊಳ್ಳಿ. ಒಳಗಡೆ ಹುಳ ಏನಾದರೂ ಇದ್ದರೆ ನೀಟಾಗಿ ಚೆಕ್ ಮಾಡಿ ಕಟ್ ಮಾಡಿ. ಅದನ್ನು ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ವಾಶ್ ಮಾಡ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ ಎಣ್ಣೆನ ಹಾಕಿ, ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, ಯಾಕಂದರೆ ಹೆಸರೇ ಎಣ್ಣೆ ಬದನೆಕಾಯಿ. ಇಲ್ಲ ಡಯಟ್ ಮಾಡ್ತಿದ್ದೀವಿ ಸ್ವಲ್ಪ ಕಮ್ಮಿ ಹಾಕ್ಕೋತೀವಿ ಅಂದ್ರೂ ಏನು ತೊಂದರೆ ಇಲ್ಲ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕಿ ಕಟ್ ಮಾಡಿರುವಂತಹ ಈ ಬದನೆಕಾಯಿನ ಹಾಕಿ. ಈ ಬದನೆಕಾಯಿ ಯಾವ ಕಲರ್ ಇದ್ದರೂ ಪರವಾಗಿಲ್ಲ, ವೈಟದಾದರೂ ತೊಗೋಬೋದು, ಈ ಕಲರ್ ಇದ್ದರೂ ಆದರೂ ತೊಗೋಬೋದು. ನಂತರ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳಿ. ಅದು ಬದನೆಕಾಯಿ ಕಲರ್ ಚೇಂಜ್ ಆಗುತ್ತೆ. ಅದಾದ ನಂತರ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡ್ರು, ಕೊರಿಯಾಂಡರ್ ಪೌಡರ್ ಇಷ್ಟನ್ನು ಹಾಕಿ ಇನ್ನೊಂದು 2-3 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಬೇಕಾದ್ರೆ ನೀವು ಮಸಾಲೆಗೆ ರೆಡಿ ಮಾಡ್ಕೋಬೇಕು. ಮಸಾಲೆಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಚಿಟಿಗೆಯಷ್ಟು ಹುಣಸೆಹಣ್ಣು, ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಟೊಮೊಟೊ ಇಷ್ಟು ಹಾಕಿ ನೀವು ಮನೆಯಲ್ಲಿ ಮಾಡಿಟ್ಟಿರುವಂತಹ ಸಾಂಬಾರು ಪೌಡರ್ ಏನಾದರೂ ಇದ್ದರೆ ಹಾಕ್ಕೊಳ್ಳಿ. ಆಗಲೇ ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನೂ ಹಾಕಿರ್ತೀರ. ಸೊ ನಿಮ್ಮದೇನಾದರೂ ಸಾಂಬಾರು ಪೌಡರ್ ಖಾರ ಇದ್ದರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ಇದಿಷ್ಟು ಹಾಕಿ ನೀರನ್ನ ಹಾಕ್ಕೊಂಡು ಅದನ್ನು ರುಬ್ಕೊಳ್ಳಿ. ನೀರನ್ನ ಜಾಸ್ತಿ ಹಾಕಬೇಡಿ, ಯಾಕಂದರೆ ಎಣ್ಣೆ ಬದನೆಕಾಯಿ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಇರಲೇಬೇಕಾದ್ರಿಂದ ಗಟ್ಟಿಯಾಗೆ ರುಬ್ಕೊಳ್ಳಿ. ಇದನ್ನು ರುಬ್ಬಿದ ಮೇಲೆ ಅಲ್ಲಿ ಬೇಯ್ತಿರುವಂತಹ ಈ ಬದನೆಕಾಯಿಗೆ ಈ ಮಸಾಲೆನ ಹಾಕಿ, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಆ ಮಸಾಲೆಗೆ ನೀರನ್ನ ಒಂದು ಸ್ವಲ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ಮತ್ತು ಬದನೆಕಾಯಿ ಕೂಡ ಬೆಂದಿರುತ್ತೆ, ಮಸಾಲೆ ಕೂಡ ಅದರೊಳಗಡೆ ಆಗಿರುತ್ತೆ. ಸೊ ಇಷ್ಟು ಆದರೆ ಎಣ್ಣೆ ಬದನೆಕಾಯಿ ರೆಡಿ. ಇದನ್ನು ನೀವು ಚಪಾತಿ, ಮುದ್ದೆ, ಅನ್ನ, ರೊಟ್ಟಿ ಈ ಥರ ಯಾವುದಕ್ಕಾದರೂ ತಿನ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೋಡಿ. ಎಲ್ಲ ಕರೆಕ್ಟಾಗಿದ್ದರೆ ನಿಮ್ಮ ಎಣ್ಣೆ ಬದನೆಕಾಯಿ ಚೆನ್ನಾಗಿ ರೆಡಿಯಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.